ನಮ್ಮ ದೇಶದಲ್ಲಿ ಭಕ್ತಿ, ಆರಾಧನೆ, ಸಂಸ್ಕೃತಿ, ಭಕ್ತರ ಆಧಾರದ ಮೇಲೆ ಅನೇಕ ಶಕ್ತಿಪೀಠಗಳನ್ನು ನೋಡಬಹುದು. ಆದರೆ ಅವುಗಳಲ್ಲಿ ತುಂಬ ಅಚ್ಚರಿ ಮೂಡಿಸುವ ದೇವಾಲಯಗಳ ಬಗ್ಗೆ ತಿಳಿಯೋಣ. ಕಾಮಾಖ್ಯ ದೇವಾಲಯ, ಅಸ್ಸಾಂನ ಗುವಾಹಟಿಯ ನೀಲಾಚಲ್ ಬೆಟ್ಟದಲ್ಲಿರುವ ಕಾಮಾಖ್ಯ ದೇವಾಲಯವು ಕಾಮಾಖ್ಯ ದೇವತೆಯ ಪುಣ್ಯ ಸ್ಥಳವಾಗಿದೆ. ಇಲ್ಲಿನ ದೇವರಿಗೆ ಒಂದು ಪುರಾಣ ಇದೆ. ಅದು ಏನಪ್ಪಾ ಅಂದರೆ, ದಕ್ಷ ಪ್ರಜಾಪತಿ ಒಂದು ಯಜ್ಞ ಮಾಡುತ್ತಾ ಇರುತ್ತಾರೆ. ಆಗ ಅದಕ್ಕೆ ಶಿವನನ್ನು ಕರೆಯುವುದಿಲ್ಲ. ಇದಕ್ಕೆ ಕೋಪಗೊಂಡ ಸತೀದೇವಿ ಪರಮಶಿವನನ್ನು ಕರೆಯದ ಯಜ್ಞ ನೀನು ಮಾಡಬಾರದು ಎಂದು ಆ ಯಜ್ಞಕುಂಡದಲ್ಲಿ ಬೀಳುತ್ತಾರೆ. ಇದನ್ನು ನೋಡಿದ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ದೇಹವನ್ನು ಪೀಸಾಗಿ ಮಾಡುತ್ತಾರೆ. ಈ ರೀತಿಯ ಭಾಗಗಳಲ್ಲಿ ಒಂದು ಯೋನಿ ಭಾಗ ಅಸ್ಸಾಂನ ಈಗಿನ ಕಾಮಾಖ್ಯ ದೇವಾಲಯ. ಇಲ್ಲಿಗೆ ಹೆಣ್ಣು ಮಕ್ಕಳು ಬಂದು ಪೂಜೆ ಮಾಡಿದರೆ ಒಳ್ಳೆಯ ಪ್ರತಿಫಲ ಎಂದು ಹೇಳುತ್ತಾರೆ. ಕೇರಳದ ಪದ್ಮನಾಭ ಲೇಕ್ ಟೆಂಪಲ್. ಕೇರಳದಲ್ಲಿ ಇರುವ ಅನಂತ ಪದ್ಮನಾಭ ಲೇಕ್ ಟೆಂಪಲ್ ತುಂಬ ಪ್ರಖ್ಯಾತಿ ಪಡೆದಿದೆ. ಇಲ್ಲಿ ಒಂದು ಮಾಂಸಾಹಾರಿ ಜೀವಿ ಸುಮಾರು ವರ್ಷಗಳಿಂದ ಕಾಯುತ್ತಿದೆ. ಇಲ್ಲಿ ಇದು ಕೇವಲ ಸಸ್ಯಾಹಾರಿ ಮೊಸಳೆ ಆಗಿದೆ. ಇದು ಯಾರಿಗೂ ಹಾನಿ ಮಾಡುವುದಿಲ್ಲ. ಜೊತೆಗೆ ಸುಮಾರು 70 ವರ್ಷಗಳಿಂದ ಇದೇ ಕೆರೆಯಲ್ಲಿ ಇದ್ದು ಒಂದು ವರ್ಷದ ಹಿಂದೆ ಪ್ರಾಣ ಬಿಟ್ಟಿದೆ. ಆಗ ಅನೇಕ ಭಕ್ತಾದಿಗಳು ಬಂದು ಅದನ್ನು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಇದು 9ನೇ ಶತಮಾನದಲ್ಲಿ ನಿರ್ಮಿಸಿದ ವಿಷ್ಣು ದೇವಾಲಯ. ಶ್ರೀ ಪೂರಿ ಜಗನ್ನಾಥ ಟೆಂಪಲ್, ಒರಿಸ್ಸಾ. ಇದು ಭಾರತದ ಒರಿಸ್ಸಾ ರಾಜಧಾನಿ ಭುವನೇಶ್ವರಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಇದೊಂದು ಪ್ರಾಚೀನ ಭಾರತದ ಹಿಂದೂ ದೇವಾಲಯ. ನಾವು ಕಾಮನ್ ಆಗಿ ನೋಡಬಹುದು, ಎಲ್ಲ ಬಾವುಟಗಳು ಗಾಳಿ ಬೀಸುವ ದಿಕ್ಕಿಗೆ ಹಾರುತ್ತವೆ. ಆದರೆ ಈ ದೇವಾಲಯದ ಬಾವುಟ ಮಾತ್ರ ಗಾಳಿ ಬೀಸುವ ವಿರುದ್ಧ ದಿಕ್ಕಿಗೆ ಹಾರುತ್ತದೆ. ಅದೇ ರೀತಿ ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ, ಆ ದೇವಾಲಯದ ಮೇಲೆ ಇರೋ ಸುದರ್ಶನ ಚಕ್ರ. ಇದು ವಿಶಿಷ್ಟತೆ ಹೊಂದಿದೆ. ಹೇಗೆ ಅಂದರೆ, ಆ ಸುದರ್ಶನ ಚಕ್ರವನ್ನು ನೀವು ಯಾವ ಕಡೆಯಿಂದ ನೋಡುತ್ತೀರೋ ನಿಮ್ಮ ಕಡೆ ಇರುವ ಥರ ಕಾಣಿಸುತ್ತೆ. ಈ ದೇವಾಲಯದ ಮೇಲೆ ಇಲ್ಲಿವರೆಗೂ ಒಂದು ಪಕ್ಷಿ ಸಹ ಹಾರಾಟ ಮಾಡಿಲ್ಲವಂತೆ. ಇದು ಅಲ್ಲಿನ ಜನರಿಗೆ ಬೆಚ್ಚಿ ಬೀಳಿಸೋ ಸಂಗತಿ. ಅದಲ್ಲದೆ ಇಲ್ಲಿ ಪ್ರಸಾದ ಮಾಡುವಾಗ ಮಣ್ಣಿನ ಮಡಕೆಗಳನ್ನು ಬಳಸುತ್ತಾರೆ. ಮೊದಲು ಮೇಲೆ ಇರುವ ಕುಂಡದಲ್ಲಿ ಪ್ರಸಾದ ಆಗಿ ನಂತರ ಕೆಳಗೆ ಇರುವ ಕುಂಡದಲ್ಲಿ ಪ್ರಸಾದ ಆಗುತ್ತದೆ ಎಂದು ಹೇಳುತ್ತಾರೆ. ಲೇಪಾಕ್ಷಿ ವೀರಭದ್ರ ಟೆಂಪಲ್. ಪ್ರಪಂಚದಲ್ಲಿ ಶಿವನಿಗೆ ಅನೇಕ ದೇವಾಲಯಗಳು ಇದ್ದಾವೆ. ಆದರೆ ಅವುಗಳಲ್ಲಿ ಬೇರೆ ಬೇರೆ ರೀತಿಯ ಅಚ್ಚರಿ ಸಂಗತಿಗಳನ್ನು ಒಳಗೊಂಡಿವೆ. ಅಂಥವುಗಳಲ್ಲಿ ಇದು ಸಹ ಒಂದು. ಇದೊಂದು ಬೃಹದಾಕಾರದ ದೇವಾಲಯ ಆಗಿದ್ದು, ಅಷ್ಟು ದೊಡ್ಡ ದೇವಾಲಯವನ್ನು ಒಂದೇ ಒಂದು ಕಲ್ಲು ನೆಲಕ್ಕೆ ಟಚ್ ಮಾಡದೆ ನಿಂತಿದ್ದು ಇದು ಗಾಳಿಯಲ್ಲಿ ತೇಲಾಡುತ್ತಿದೆ. ಇಲ್ಲಿ ಶಿವಪರಮಾತ್ಮ ಉಗ್ರರೂಪಿ ವೀರಭದ್ರನಾಗಿ ನೆಲೆಸಿದ್ದಾರೆ. ಇದನ್ನು ಹ್ಯಾಂಗಿಂಗ್ ಪಿಲ್ಲರ್ ಟೆಂಪಲ್ ಎಂದು ಕರೆಯುತ್ತಾರೆ. ನಿಧಿವನ್ ಟೆಂಪಲ್, ಉತ್ತರ ಪ್ರದೇಶ. ಭಾರತ ದೇಶದಲ್ಲಿ ಇರುವ ಅನೇಕ ರಹಸ್ಯವಾದ ದೇವಾಲಯಗಳಲ್ಲಿ ಇದೊಂದಾಗಿದೆ. ಇದು ಉತ್ತರ ಪ್ರದೇಶದ ಬೃಂದಾವನದಲ್ಲಿ ಇದ್ದು, ಇಲ್ಲಿ ರಾತ್ರಿಯಾದರೆ ಸಾಕು ಈಗಲೂ ಕೃಷ್ಣ ಗೋಪಿಕೆಯರ ಜೊತೆ ಆಟ ಆಡುತ್ತಾನೆ ಎಂದು ಅಲ್ಲಿನ ಜನ ನಂಬುತ್ತಾರೆ. ಅದಕ್ಕೆ ಈ ದೇವಾಲಯವನ್ನು ರಾತ್ರಿಯಾದರೆ ಮುಚ್ಚುತ್ತಾರೆ. ಆಗ ಆ ಪ್ರದೇಶದಲ್ಲಿ ಯಾರೂ ಓಡಾಡುವುದಿಲ್ಲ. ಅಲ್ಲಿ ಓಡಾಡಿದರೆ ಅವರಿಗೆ ಹುಚ್ಚರಾಗುತ್ತಾರೆ ಎಂದು ಹೇಳುತ್ತಾರೆ. ಹೀಗೆ ಒಬ್ಬ ಪಂಜಾಬ್ನಿಂದ ಬಂದ ಕೃಷ್ಣ ಭಕ್ತ ಅಲ್ಲಿ ಏನು ನಡೆಯುತ್ತದೆ ಎಂದು ನೋಡಲು ಬಚ್ಚಿಕೊಂಡು ಇರುತ್ತಾನೆ. ಆದರೆ ಬೆಳಗ್ಗೆ ಗೇಟ್ ತೆರೆಯುವಷ್ಟರಲ್ಲಿ ಮೂರ್ಛೆ ತಪ್ಪಿ ಬಿದ್ದಿರುತ್ತಾನೆ. ಈ ದೇವಾಲಯದಲ್ಲಿ ಒಂದು ರಂಗಮಹಲ್ ಇದೆ. ಅಲ್ಲಿ ರಾತ್ರಿ ವೇಳೆ ಹೂವಿನ ಹಾಸಿಗೆ ರೆಡಿ ಮಾಡಿ ಹೋಗಿದ್ದರೆ ಬೆಳಿಗ್ಗೆ ಅಷ್ಟರಲ್ಲಿ ಅದನ್ನು ಕೆಡವೆ ಹೋಗಿರುತ್ತಾನೆ ಎಂದು ನಂಬುತ್ತಾರೆ. ಜ್ವಾಲಾದೇವಿ ಟೆಂಪಲ್, ಹಿಮಾಚಲ್ ಪ್ರದೇಶ್. ಭಾರತದಲ್ಲಿರುವ 51 ಶಕ್ತಿಪೀಠಗಳಲ್ಲಿ ಈ ಜ್ವಾಲಾದೇವಿ ಶಕ್ತಿಪೀಠ ಸಹ ಒಂದಾಗಿದೆ. ಇದು ತುಂಬ ವಿಶೇಷವಾದ ದೇವಾಲಯ ಎಂದು ಹೇಳುತ್ತಾರೆ. ಈ ಪ್ರದೇಶದಲ್ಲಿ ಸತೀದೇವಿಯ ನಾಲಿಗೆ ಬಿದ್ದಿದೆ ಎಂದು ಅನೇಕರು ನಂಬಿದ್ದಾರೆ. ಈ ಮಂದಿರದ ವಿಶೇಷತೆ ಏನಪ್ಪಾ ಅಂದರೆ, ಇಲ್ಲಿ ಯಾವುದೇ ಮೂರ್ತಿಯ ಹಾಗೂ ವಿಗ್ರಹ ಇಲ್ಲ. ಕೇವಲ ಭೂಮಿಯಿಂದ ಬರುವ ಜ್ವಾಲೆಗೆ ಪೂಜೆ ಮಾಡುತ್ತಾರೆ. ಈ ಜ್ವಾಲೆ ಹೇಗೆ ಬರುತ್ತದೆ ಎಂದು ತಿಳಿಯಲು ಇಲ್ಲಿವರೆಗೂ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಅದು ಇಲ್ಲಿಯವರೆಗೂ ಆಫ್ ಆಗಿಲ್ಲ ಎಂದು ಸಹ ಹೇಳುತ್ತಾರೆ. ಇಲ್ಲಿ ಒಟ್ಟು 9 ಜ್ವಾಲೆಗಳು ಇದ್ದು ದೊಡ್ಡ ಜ್ವಾಲೆಯನ್ನು ಜ್ವಾಲಾದೇವಿ ಎಂದು ಕರೆಯುತ್ತಾರೆ. ಇದರ ಮೂಲ ತಿಳಿಯಲು ಇಲ್ಲಿಯವರೆಗೂ ಯಾರಿಂದಲೂ ಆಗಿಲ್ಲ. ಅದಕ್ಕೆ ಇದೊಂದು ಶಕ್ತಿಪೀಠ ಎನ್ನಬಹುದು. ಮಾತಂಗೇಶ್ವರ್ ಟೆಂಪಲ್, ಮಧ್ಯಪ್ರದೇಶ. ಮಧ್ಯಪ್ರದೇಶದ ಈ ಶಿವನ ದೇವಾಲಯ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುದ್ಧ ಹುಣ್ಣಿಮೆಯ ದಿನ ಶಿವನ ವಿಗ್ರಹ 1 ಇಂಚು ಉದ್ದವಾಗಿ ಬೆಳೆಯುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಯುನೆಸ್ಕೋ ಅವರು ವರ್ಲ್ಡ್ ಹೆರಿಟೇಜ್ ಲಿಸ್ಟ್ನಲ್ಲಿ ಸೇರಿಸಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ಆಲಯಗಳು ಇದ್ದು ಕಾಲ ಕಳೆದಂತೆ ಅವು ಕಡಿಮೆಯಾಗಿವೆ. ಇಲ್ಲಿನ ಶಿವಲಿಂಗ ಭೂಮಿಯಲ್ಲಿ ಎಷ್ಟು ಅಡಿ ಇದ್ದರೆ ಮೇಲೆ ಸಹ ಅಷ್ಟೇ ಅಡಿ ಉದ್ದ ಇರುತ್ತದೆ ಎಂದು ಹೇಳುತ್ತಾರೆ. ಕೈಲಾಸ ಟೆಂಪಲ್, ಮಹಾರಾಷ್ಟ್ರ. ಈ ದೇವಾಲಯ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರದಲ್ಲಿ ಇದೆ. ಈ ದೇವಾಲಯವನ್ನು ಒಂದು ಬೆಟ್ಟದಲ್ಲಿ ಮೇಲಿನಿಂದ ಕೆತ್ತನೆ ಮಾಡಿದ್ದಾರೆ. ಇದೊಂದು ಅದ್ಭುತ ಶೈಲಿಯಲ್ಲಿ ನಿರ್ಮಿಸಲಾಗಿದೆ.
ಕೆಲವು ತಜ್ಞರ ಪ್ರಕಾರ ಇದನ್ನು ಸುಮಾರು 150 ವರ್ಷಗಳ ಕಾಲ ಕೆತ್ತನೆ ಮಾಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಆದರೆ ಇತಿಹಾಸದಲ್ಲಿ ಇದು ಕೇವಲ 17 ವರ್ಷದಲ್ಲಿ ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಆಗಿನ ಕಾಲದಲ್ಲಿ ಅಷ್ಟೊಂದು ಬೇಗ ಹೇಗೆ ಕೆತ್ತನೆ ಮಾಡಿದರು ಎಂಬುದು ಇಲ್ಲಿಯವರೆಗೂ ಅಚ್ಚರಿ ಮೂಡಿಸುವ ವಿಷಯ. ಇದು ಸೈನ್ಸ್ಗೆ ಸವಾಲಾಗುವ ದೇವಾಲಯ ಎಂದು ತಜ್ಞರು ಹೇಳುತ್ತಾರೆ. ಇದರ ಮೇಲೆ ಬರೆದಿರುವ ಲಿಪಿ ಇಲ್ಲಿಯವರೆಗೂ ಡಿಕೋಡ್ ಮಾಡೋಕ್ಕೆ ಸಹ ಆಗಲಿಲ್ಲ. ಅಷ್ಟೊಂದು ಸೀಕ್ರೆಟ್ ಈ ದೇವಾಲಯ ಎನ್ನಲಾಗುತ್ತಿದೆ. ಇದಿಷ್ಟು ನಮ್ಮ ಭಾರತದಲ್ಲಿ ಇರುವ ಅಚ್ಚರಿ ಮೂಡಿಸುವ ದೇವಾಲಯಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.